ಎಲ್ಲರಿಗೂ ನಮಸ್ಕಾರ. ಬುದ್ಧಿಯವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಅಣ್ಣ ಇವತ್ತು ಹುಟ್ಟು ಹಬ್ಬ. ಎಲ್ಲರೂ ಹೇಳ್ತಾರೆ 51 ಅಂತೇಳಿ. ನೀವು ನೋಡಿದ್ರೆ ಸ್ವೀಟ್ 16 ಥರ ಕಾಣ್ತಾ ಇದ್ದೀರಾ. ಯಾರು 51 ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದು ಕರೆಕ್ಟ್ ಅಲ್ವಾ? ಹಾಗಾಗಿ ಅವರು ಕೆಲವು ಟೈಮ್ದಲ್ಲಿ ಋಣಾನ ಬಂದು ಅಂತಾರೆ. ಒಬ್ರಿಗೊಬ್ರು ಪರಿಚಯ ಆಗಬೇಕಾದ್ರೆ ಒಡ ಹುಟ್ಟಬೇಕಂತ ಏನು ಸಂಬಂಧ ಇಲ್ಲ, ರಕ್ತ ಹಚ್ಕೋಬೇಕಂತ ಏನು ಸಂಬಂಧ ಇಲ್ಲ. ಆ ಪ್ರೀತಿ ಒಬ್ಬ ವ್ಯಕ್ತಿಗೆ ಹೇಗೆ ಕರೆದು ಹೋಗ್ತಪ್ಪ ಅಂದರೆ, ಮೋಸ್ಟ್ಲಿ ನಾವು ಇಬ್ಬರು ಒಡ ಹುಟ್ಟಿಲ್ಲ, ಬಟ್ ಅಟ್ಲೀಸ್ಟ್ ಅವರಾದರೂ ಫೋನ್ ಮಾಡ್ತಿರ್ತಾರೆ, ನಾನಾದರೂ ಫೋನ್ ಮಾಡ್ತಿರ್ತೀನಿ. ಅಫಿಷಿಯಲಿಂದ ಹಿಡಿದು ಪರ್ಸನಲಿಂದ ಹಿಡಿದು ಮೋಸ್ಟ್ಲಿ ನಾವು ಇಬ್ಬರು ಡಿಸ್ಕಸ್ ಮಾಡದೇ ಇರೋದು ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಬಟ್ ಒಂದು ಅವ್ರು ನೋಡಿದ್ರೆ ನನಗೆ ಭಾಳ ಇಷ್ಟ. ಯಾಕೆಂದರೆ ಒಬ್ಬ ಸೋದರಾಗಿ ಇಷ್ಟಪಡೋದೇನೆಂದರೆ, ತಾಯಿಗೆ ಮತ್ತು ಅವ್ರ ಅಜ್ಜಿಗೆ ದೇವಸ್ಥಾನ ಮಾಡಿದ್ರು ಊರಲ್ಲಿ. ಯಾರು ನಾವು ತಂದೆ ತಾಯಿಗೆ ನಿಜಕ್ಕೂ ಪ್ರೀತಿಸ್ತೀವಿ, ಯಾರು ಗೌರವಿಸ್ತೀವಿ, ಆ ವ್ಯಕ್ತಿ ಬೆಳೆದೇ ಬೆಳಿತಾನೆ. ಆ ವ್ಯಕ್ತಿ 100 ಜನಕ್ಕಲ್ಲ, 1000 ಜನಕ್ಕಲ್ಲ, ಲಕ್ಷಾಂತರ ಜನಕ್ಕೆ ಹೆಸರಾಗ್ತಾನೆ ಅನ್ನೋ ಕಾರಣ ನನ್ನ ಬ್ರದರ್ ಅವರು. ಹಾಗಾಗಿ ಇವತ್ತು ನಾನು ಎಷ್ಟೋ ಸರಿ ಹೇಳ್ತಿರ್ತೀನಿ, ಒಬ್ಬ ಓನರ್ ಆಗಿ ಅವ್ರು ಆರಾಮಾಗಿ ಆಫೀಸಲ್ಲಿ ಚೇಂಬರಲ್ಲಿ ಕುಂದಿರ್ಬೋದು. ಒಂದು ಮೈಕ್ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಫೀಲ್ಡ್ಗೆ ಹೋಗ್ತಾರೆ ನೋಡಿ, ಅವ್ರಿಗೆ ಗೊತ್ತಿರ್ತ ಕಷ್ಟ ಅಂತ ಏನು. ಯಾರು ಹೋಗಲ್ಲ. ಬೇಸಿಕಲಿ ನಾವೆಲ್ಲ ನೋಡಿದ್ವಿ, ಸಮೀವುಲ್ಲಾ ಸರ್ ಎಲ್ಲ ನೋಡಿದ್ದಾರೆ. ಯಾರು ಓನರ್ ಮೈಕ್ ಹಿಡ್ಕೊಂಡು ಫೀಲ್ಡ್ಗೆ ಹೋಗಲ್ಲ. ಬಟ್ ಏನಾದರೂ ಕಷ್ಟ ಅಂತ ಬಂದಾಗ ರಿಪೋರ್ಟ್ರ್ ಬಿಟ್ಟು ಅವ್ರು ಹೋಗಿ ಹೇಳ್ತಾರೆ. ನಾನು ಎಷ್ಟೋ ಸರಿ ಹೇಳ್ತೀನಿ, ಬ್ರದರ್ ತಾವು ಹೋಗ್ಬಾರ್ದು ಬ್ರದರ್, ಯಾರಾದರೂ ರಿಪೋರ್ಟ್ರ್ ಕಳಿಸಂದ್ರೆ. ನಾನು ಎಲ್ಲಿ ನ್ಯಾಯಪರ ಇರುತ್ತೆ ನಾನು ಹೋಗಿ ನಿಂತ್ಕೋತೀನಿ, ನಾನು ಅಲ್ಲಿ ಕೆಲಸ ಮಾಡೇ ಮಾಡ್ತೀನಿ, ನನಗೆ ಯಾವುದೂ ಅಂಜಿಕೆ ಇಲ್ಲ. ಅದು ಯಾವ ವ್ಯಕ್ತಿಗೂ ಬರಲ್ಲ. ಹಾಗಾಗಿ ನಿಜಕ್ಕೂ ಇವತ್ತು ಅವ್ರ ಮುಂದೆ ಹೇಳೋದಲ್ಲ, ಇವತ್ತೇನಾದರೂ 8 ವರ್ಷದಲ್ಲಿ ಆ ಚಾನಲ್ ಮನೆ ಮಾತಾಗಿದೆ. ಇವತ್ತೆಲ್ಲರೂ ನಾವು ನೋಡ್ತಾ ಇದ್ದೀವಿ ಅಂದರೆ, ಯಾರಾದರೂ ಏನಾದರೂ ಹೊಸ ನ್ಯೂಸು, ಒಬ್ಬ ವ್ಯಕ್ತಿ ಬ್ಯೂರೋಕ್ರಾಟ್ಸ್ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎದೆಗುಂದದೆ ನ್ಯೂಸ್ ಕೊಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಪವರ್ ಟಿವಿ. ಅದು ನಾನು ಸೋದರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇನ್ನೊಂದು ಬಾರಿ ನಿಮ್ಮ ಹುಟ್ಟುಹಬ್ಬ ಒಳ್ಳೆ ಆರೋಗ್ಯ ಕೊಡಲಿ. ಉಳಿದೆಲ್ಲ ದೇವ್ರು ಕೊಟ್ಟಿದ್ದಾನೆ. ಒಳ್ಳೆ ಆರೋಗ್ಯ ಒಂದು ಕೊಟ್ಟರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತೇಳಿ ಈ ಇದರಲ್ಲಿ ಬುದ್ಧಿಯವರು ಇದರಲ್ಲಿ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ ನಿಮ್ಮ ಆಶಿಸ್ತೀನಿ. ಥ್ಯಾಂಕ್ ಯು ಸರ್.